ಈ ರಾಜ್ಯದಲ್ಲಿ ಅತಿ ಹೆಚ್ಚು ಡ್ಯಾಮ್ ಅನ್ನು ಕಟ್ಕೊಂಡಿರ್ತಕ್ಕಂಥ, ಅದು ನಗರ ಹೋಬಳಿ 5 ಡ್ಯಾಮ್ ಅನ್ನು ನಾವು ಕಟ್ಕೊಂಡಿದ್ದೇವೆ ತಾಲೂಕಿನಲ್ಲಿ. ಇಡೀ ರಾಜ್ಯಕ್ಕೆ ಕರೆಂಟ್ ಕೊಟ್ಟು ನಾವೆಲ್ಲ ಕತ್ತಲಿರ್ತಕ್ಕಂಥ ವಾತಾವರಣದಲ್ಲಿ ಹೊಸನಗರಕ್ಕೆ ಕ್ಷೇತ್ರ ಬೇಕು ಅಂತಕ್ಕಂಥ ಹೋರಾಟದಲ್ಲಿ ಈ ದಿನ ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು, ಬೇಕೇ ಬೇಕು ಅಂತಕ್ಕಂಥ ಕೂಗನ್ನ ಇಲ್ಲಿ ಆರಂಭಿಸಿದ್ದೇವೆ. ಹೊಸನಗರ ಕ್ಷೇತ್ರ ನಮ್ಮೆಲ್ಲರ ಒಂದು ಉಸಿರು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಲಿಕ್ಕೆ ನಮ್ಮೆಲ್ಲ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಯಾವುದೇ MLA ಅಥವಾ MP ಅಂತಕ್ಕಂಥ ಇರಾದೇನಿಲ್ಲದೆ ಈ ಒಂದು ಹೊಸನಗರ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಬೇಕು. ಹೊಸನಗರ ಕ್ಷೇತ್ರ ರಾಜ್ಯಕ್ಕಾಗಿ ಎಲ್ಲವನ್ನ ಕಳ್ಕೊಂಡಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದು ಕೂಡ ಯಶಸ್ಸಾಗ್ತದೆ. ಈಗಾಗಲೇ ಕ್ಷೇತ್ರ ಪುನರ್ನಿರ್ಣಯ ಆರಂಭವಾಗಿದೆ. ನಮ್ಮ ಹೋರಾಟ ಆರಂಭವಾದ ದಿನಗಳಲ್ಲೇ ಕ್ಷೇತ್ರದ ಗ್ಯಾರಂಟಿ ನಮಗೆ ಹಸಿರು ನಿಶಾನೆಯಲ್ಲಿ ಕಾಣ್ತಿದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಖಂಡಿತ ಜಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಇಲ್ಲಿ ಎಲ್ಲ ವಿಭಾಗದ ನಗರ ಹೋಬಳಿಯ ಎಲ್ಲ ತಾಯಂದಿರು, ಸೋದರಿಯರು, ಶಾಲಾ ಮಕ್ಕಳು, ಈ ಭಾಗದ ಎಲ್ಲ ಯುವಕರುಗಳು ಎಲ್ಲ ಕೂಡ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ, ನಾಳೆ ಸಂಜೆ ರಿಪ್ಪನ್ಪೇಟೆ ಸಮಾರಂಭ ಭಾಗಿಯಾಗುವವರೆಗೂ ತಾವೆಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಭಾಗಿಯಾಗಬೇಕು. ಹಿರಿಯರಾದ ಸ್ವಾಮಿಯವರು ಕೂಡ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜಾಸ್ತಿ ಮಾತಾಡ್ತಕ್ಕಂಥ ವೇದಿಕೆ ಅಲ್ಲ ಇದು. ನೀವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತೋಷ ಇದೆ. ಖಂಡಿತ ನಮಗೆ ಜಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸದ ಮಾತನ್ನು ಹೇಳಿ, ಎಲ್ಲರಿಗೂ ಕೂಡ ನಮ್ಮ ನಗರ ಹೋಬಳಿಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ತಾವೆಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಅಂತಕ್ಕಂಥ ಮಾತನ್ನ ಕೇಳ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದ.